ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜೈ ಶ್ರೀ ಮಾಡುವ ನಮಸ್ಕಾರಗಳು. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಾನು ಯಾರು ಎನ್ನುವ ಪ್ರಶ್ನೆಯನ್ನು ಹುಡುಕುತ್ತಾ ಹೊರಟಿದ್ದೇವೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋದಲ್ಲ, ಇದು ನಮ್ಮೊಳಗೆ ಒಂದು ಹುಡುಕಾಟ. ಇಲ್ಲಿ ನಾನು ಯಾರು ಅನ್ನೋದು ತಿಳ್ಕೋಬೇಕು. ಸಾಮಾನ್ಯ ಜೀವನ ಆದರೆ ಏನಾಗುತ್ತೆ, ಏನೋ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೀವಿ, ನಮ್ಮ ಪಾಲಿಗೆ ಬಂದದ್ದನ್ನು ನಮ್ಮ ಸಂಸಾರ ನಿಗಿಸೋಕೆ ನಾವೇನೋ ಕೆಲವೊಂದಿಷ್ಟು ಕರ್ತವ್ಯಗಳನ್ನು ಮಾಡಬೇಕು, ನಮ್ಮ ಪಯಣ ಮುಗಿಸಿ ನಾವು ಹೊರಡ್ತಾ ಇರಬೇಕು ಅನ್ನೋ ಒಂದು ಸಾಮಾನ್ಯ ಆಲೋಚನೆ. ಆದರೆ ಆಧ್ಯಾತ್ಮ ಜೀವನ ಹಾಗಲ್ಲ. ಇಲ್ಲಿ ಮೊದಲೇ ಶುರು ಆಗೋದೇ ಆಧ್ಯಾತ್ಮ ಜೀವನ ನಾನು ಯಾರು ಅನ್ನೋ ಹುಡುಕಾಟದಿಂದ. ಹಾಗಾದರೆ ಇಲ್ಲಿ ನಾನು ಯಾರು ಅಂತ ನೋಡ್ತಾ ಹೋದರೆ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ನಾವು ಈ ಆಧ್ಯಾತ್ಮ ಜೀವನದ ಪ್ರಕಾರ ನಾವು ನಮ್ಮ ಕರ್ಮಗಳಿಗನುಸಾರವಾಗಿ, ನಮ್ಮ ಋಣಾನುಬಂಧಗಳಿಗನುಸಾರವಾಗಿ, ನಾವು ಹುಟ್ಟಿದ ತಂದೆ ತಾಯಿ ಇರ್ಬೋದು, ನಾವು ಹುಟ್ಟಿದ ವಾತಾವರಣ ಇರ್ಬೋದು, ನಮ್ಮ ಸುತ್ತಲಿನ ಪರಿಸರ ಇರ್ಬೋದು, ನಮ್ಮ ಸುಖ ದುಃಖಗಳು ಏನೇ ಆಗಿದ್ರೂ ಅದು ನಮ್ಮ ಕರ್ಮಾನುಸಾರ ನಮಗೆ ಸಿಕ್ಕಿರುತ್ತೆ. ಹಾಗಾದರೆ ಇಷ್ಟೆಲ್ಲ ಕರ್ಮಾನುಸಾರವನ್ನು ನಾವೆಲ್ಲ ತಗೊಂಡು ಬಂದಿದ್ದೀವಿ ಅಂದಮೇಲೆ ನಾನು ಬರೋಕ್ಕಿಂತ ಮುಂಚೆನೂ ನನ್ನ ಅಸ್ತಿತ್ವ ಇತ್ತು, ತಿರ್ಗಾ ನಾನು ಪುನಃ ಹೋದ್ಮೇಲೂ ನನ್ನ ಅಸ್ತಿತ್ವ ಇರುತ್ತೆ ಅಂದಾಯಿತು. ಹಾಗಾದರೆ ಈ ಅಸ್ತಿತ್ವದ ಮೂಲ ಉದ್ದೇಶ ಏನು ಅಂತ ತಿಳಿತಾ ಹೋದರೆ, ನಮ್ಮನ್ನೆಲ್ಲನೂ ಸೃಷ್ಟಿ ಮಾಡಿರೋದು ಆ ಭಗವಂತ. 84 ಲಕ್ಷ ಯೋನಿಗಳ ಮುಖಾಂತರ ಮನುಷ್ಯ ಜೀವನ ಸಿಗುತ್ತೆ ಪ್ರತಿಯೊಬ್ಬರಿಗೂ. ಆ ಪ್ರತಿಯೊಂದು ಜೀವನದಲ್ಲೂ ಮನುಷ್ಯ ತನ್ನದೇ ಆದ ಕರ್ಮಗಳನ್ನು ಸಂಪಾದಿಸ್ತಾ ಹೋಗ್ತಾನೆ. ಅದು ಒಳ್ಳೆ ಕರ್ಮಗಳಾಗಿರ್ಬೋದು ಅಥವಾ ಕೆಟ್ಟ ಕರ್ಮಗಳಾಗಿರ್ಬೋದು. ಹಾಗೆ ಈ ಭೂಮಿಯನ್ನು ಕರ್ಮಭೂಮಿ ಅಂತ ಕೂಡ ಕರೀತಾರೆ. ಇಲ್ಲಿ ನಾವು ಏನೇ ಸಂಪಾದಿಸಿದ್ರು ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ, ಯಾವುದನ್ನು ತಗೊಂಡು ಹೋಗೋದಿಲ್ಲ. ತಗೊಂಡು ಹೋಗೋದು ನಮ್ಮ ಕರ್ಮಗಳು ಹಾಗೂ ನಮ್ಮ ಸಂಸ್ಕಾರಗಳನ್ನ. ಹಾಗಾದರೆ ಭಗವಂತ 84 ಲಕ್ಷ ಯೋನಿಗಳ ನಂತರ ಮನುಷ್ಯನ ಸೃಷ್ಟಿಸಿದ್ದಾನೆ ಅಂದರೆ ಆ ಮನುಷ್ಯ ಜನ್ಮ ಬಹಳ ವಿಶೇಷವಾದದ್ದು. ಮನುಷ್ಯ ತನಗಾಗಿ ಬುದ್ಧಿವಂತಿಕೆಯನ್ನು ಹೊತ್ಕೊಂಡು ಬಂದಿದ್ದಾನೆ, ಮಾತನಾಡುವ ವಾಕ್ಚಾತುರ್ಯ ಹೊತ್ಕೊಂಡು ಬಂದಿದ್ದಾನೆ, ಭಾವನೆಗಳು, ಅರಿಷಡ್ವರ್ಗಗಳು, ಹೀಗೆ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಹೀಗೆ ಅನೇಕ ಗುಣಗಳನ್ನ ಹೊತ್ತು ಬಂದಿದ್ದಾನೆ. ಎಲ್ಲ ಪ್ರಾಣಿ ಕೋಟಿಗಳಿಗಿಂತ ಮಿಗಿಲಾದ ವಿಶೇಷ ಗುಣಗಳು ಮನುಷ್ಯನಲ್ಲಿವೆ. ಈ ಮನುಷ್ಯ ಜನ್ಮ ಮಾತ್ರ ಭಗವಂತನಲ್ಲಿ ಸೇರೋದು. ಇದು ಒಂಥರ ಕಾಲಚಕ್ರ ಇದ್ದ ಹಾಗೆ. ಭಗವಂತನಿಂದ ಬಂದ ಈ ಜನ್ಮ ತಿರ್ಗಾ ಭಗವಂತನಲ್ಲೇ ಹೋಗಬೇಕು. ಹಾಗಾದರೆ ಇಲ್ಲಿ ನಾವು ಮಾತಾಡ್ತಿರೋ ಭಗವಂತ ಯಾರು ಅದನ್ನು ಮೊದಲು ಅರಿತಾ ಹೋಗಬೇಕು. ಭಗವಂತ ಯಾರು, ನಾವು ಅವನಿಂದ ಹೇಗೆ ಬಂದ್ವಿ ಅನ್ನೋದು. ಭಗವಂತ ನಮ್ಮ ಸೃಷ್ಟಿಯ ಮೂಲ ಕರ್ತೃ. ಹಾಗಾದರೆ ಭಗವಂತ ಹೇಗಿದ್ದಾನೆ? ಭಗವಂತ ಸಕಲ ಚರಾಚರಗಳಲ್ಲೂ, ಪಂಚಮಹಾಭೂತಗಳಲ್ಲೂ, ಪ್ರತಿಯೊಂದು ಸೃಷ್ಟಿಯ ಅಣುಕಣುವಿನಲ್ಲೂ ಭಗವಂತ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಸಕಲ ಪ್ರಾಣಿಕೋಟಿಗಳಲ್ಲೂ ಭಗವಂತ ಇದ್ದಾನೆ. ಭಗವಂತ ಅಂದರೆ ಒಂದು ಪೂರ್ಣ ರೂಪದ ಪರಿಶುದ್ಧವಾದ ಆತ್ಮ, ಅದೇ ಪರಮಾತ್ಮ. ಈ ಆತ್ಮಕ್ಕೆ ಯಾವುದೇ ಥರದ ಲೋಪದೋಷಗಳಿಲ್ಲ, ಲೇಪನಗಳಿಲ್ಲ, ಅರಿಷಡ್ವರ್ಗಗಳಿಲ್ಲ, ಯಾವುದೇ ರೀತಿಯ ಕಟ್ಟಳೆಗಳಿಲ್ಲ. ಸ್ವತಂತ್ರ ಹಾಗೂ ಶ್ರೀಮಂತವಾದ ಮನೋಲ್ಲಾಸಕ್ಕೆ ಭಗವಂತನಿಗೆ ತಾನು ಸೃಷ್ಟಿಸಿದ ಸೃಷ್ಟಿಯನ್ನು ಕಾಯುವುದು, ತಾನು ಸೃಷ್ಟಿಸಿದ ಸೃಷ್ಟಿಯನ್ನು ಪಾಲಿಸುವುದು, ಪೋಷಿಸುವುದು, ತಿರ್ಗಾ ಅದನ್ನೇ ತನ್ನಲ್ಲಿ ಲೀನ ಮಾಡಿಕೊಳ್ಳೋದು,
ಇದೇ ಭಗವಂತನ ಕೆಲಸ. ಭಗವಂತ ಭೂಮಿಗೆ ಪ್ರತಿಯೊಂದು ಜೀವಿನ ಬಿಡುವಾಗೂ ಅದಕ್ಕೆ ಹೇಳ್ಕಸಿರ್ತಾನೆ, ಇಲ್ಲಿಂದ ನೀನು ಪರಿಶುದ್ಧ ಆತ್ಮವಾಗಿ ಹೋಗಿದೀಯಾ, ಭೂಮಿ ಮೇಲೆ ನಿನ್ನ 84 ಯೋನಿಗಳನ್ನು ಮುಗಿಸಿ ಮನುಷ್ಯ ಜನ್ಮದಲ್ಲಿ ಸಕಲ ಸಿದ್ಧಿಗಳನ್ನು ಪಡ್ಕೊಂಡು ತಿರ್ಗಾ ಏನೇ ಇದ್ರೂ ನನ್ನ ಹಾಗೆ ಪವಿತ್ರ ಆಗು, ನನ್ನನ್ನೇ ಬಂದು ಸೇರು ಅಂತ ಹೇಳಿರ್ತಾನೆ. ಹಾಗಾದರೆ ನಮ್ಮ ಪಯಣ ಎಲ್ಲಿಗೆ? ನಾವು ಬಂದಿರೋದು ಭಗವಂತನಿಂದ, ನಾವು ತಿರುಗಿ ಹೋಗಬೇಕಾಗಿರೋದು ಭಗವಂತನ ಕಡೆಗೆ. ಹಾಗಾದರೆ ಭಗವಂತನ ಕಡೆಗೆ ಹೋಗುವಾಗ ನಾವು ಸಂಪಾದಿಸಬೇಕಾಗಿದ್ದು ಏನು? ತಿರ್ಗಾ ಅದೇ ಪರಿಶುದ್ಧತೆ. ಎಷ್ಟು ಪರಿಶುದ್ಧವಾಗಿರಬೇಕು ಅಂದರೆ, ಭಗವಂತನಷ್ಟೇ ನಾವು ಪರಿಶುದ್ಧವಾದಾಗ ನಾವು ಭಗವಂತನ ಸೇರಲು ಸಾಧ್ಯ. ಆವಾಗಲೇ ನಮಗೆ ಮೋಕ್ಷ ಅನ್ನೋದು ಸಿಗುತ್ತೆ. ಪರಿಶುದ್ಧ ಅಂದ್ರೇನು? ಅರಿಷಡ್ವರ್ಗಗಳನ್ನು ಮೀರಿ ನಿಲ್ಲುವುದು, ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲಿ ಸತ್ಕರ್ಮಗಳನ್ನು ಮಾಡ್ತಾ ಹೋಗೋದು, ಯಾವತ್ತೂ ಯಾರ ಮೇಲೇನೂ ಅಸೂಯೆ ಪಡದೆ, ಯಾರ ಮೇಲೇನೂ ಅತಿ ಮೋಹದಿಂದಿರದೆ, ಪ್ರೀತಿಯ ಬಂಧನದಲ್ಲಿ ಬಂಧಿಸಿಕೊಳ್ಳದೆ, ದುಶ್ಚಟಗಳಿಗೆ ಶರಣಾಗದೆ, ನಾನು ಭಗವಂತನಿಂದ ಬಂದಿದ್ದೇನೆ, ನಾನು ಹೋಗಬೇಕಾಗಿರೋದು ಭಗವಂತನ ಕಡೆಗೆ ಅಂದಮೇಲೆ ನಮ್ಮ ಪ್ರತಿಯೊಂದು ಕೆಲಸಗಳು ಭಗವಂತನಿಗಾಗಿ ಅರ್ಪಿತವಾಗಬೇಕು. ಹಾಗಾದರೆ ಇದಕ್ಕಾಗಿ ನಾವೇನು ಮಾಡಬೇಕು ಅನ್ನೋದನ್ನು ನಮ್ಮ ಮುಂದಿನ ಮಾತುಕತೆಯಲ್ಲಿ ಮಾತಾಡೋಣ. ಧನ್ಯವಾದಗಳು.